ಸ್ಟಾರ್ಟಾ? ಸ್ಟಾರ್ಟ್. ಶಕೆಗೆ ಏನು ಬೇಡ ಆಗಿದ್ಯಾ? ಅಯ್ಯೋ, ಏನು ಊಟನೂ ಬೇಡ, ಮಾಡೋದು ಬೇಡ. ಆದ್ರೆ ಮಾಡ್ಲೇಬೇಕಲ್ಲ. ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದ್ದೀವಿ ಗೀ ರೈಸ್ ಅಂಡ್ ಕುರ್ಮಾ. ಗೀ ರೈಸ್ ಅಂಡ್ ಕುರ್ಮಾ. ರಿಕ್ವೆಸ್ಟೆಡ್ ವಿಡಿಯೋ ಇದೂನು. ಸೊ ತುಂಬಾ ಟೇಸ್ಟಿ ಆಗಿರುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಗೀ ರೈಸ್ ಮತ್ತೆ ಕುರ್ಮಾ ತಿನ್ನಕ್ ಸಿಗುತ್ತೆ ನನಗೆ ಅಂತ. ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮಾಡಕ್ಕೆ. ಫಸ್ಟ್ ಗೀ ರೈಸಿಗೆ ಇಟ್ಬಿಡೋಣ. ಫಸ್ಟ್ ಗೀ ರೈಸಾ? ಓಕೆ, ಆಮೇಲೆ ಕುರ್ಮಾನಾ? ಬನ್ನಿ. ಮಮ್ಮ, ಸೊ ಗೀ ರೈಸಿಗೆ ಏನೇನ್ ಬೇಕಂತ ಹೇಳ್ತೀರಾ? ರೆಡಿ. ಓಕೆ. ಫಸ್ಟ್ ಅಕ್ಕಿ ತಗೊಂಡಿದ್ದೀನಿ. ಇದ್ರಲ್ಲಿ 1.5 ಕಪ್. ಮೆಜರ್ಮೆಂಟ್ ಕರೆಕ್ಟ್ ಆಗಿ ಹೇಳ್ತೀನಿ, ಸರಿ ಹೇಳಿಲ್ಲ ಅಂತ ಆಮೇಲೆ ಹೇಳ್ಬೇಡಿ. ಆಯ್ತಾ? ಇದ್ರಲ್ಲಿ 1/4 ಕಪ್ಪು ತೆಂಗಿನ ಹಾಲಿದೆ. 1/4 ಕಪ್ ನೀರ್ ಇಡ್ತೀನಿ. ಒಟ್ಟು 2.5 ಕಪ್ ಆಗುತ್ತೆ ನೀರು. ಗೋಡಂಬಿ, ಇದ್ರಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು 2 ಇದೆ. ಹಸಿಮೆಣಸು, 1 ಈರುಳ್ಳಿ ಸಾಕು. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ತೀನಿ. ಆಮೇಲೆ ಉಪ್ಪು, ಕಸೂರಿ ಮೇಥಿ, ಸೋಂಪು, ಲವಂಗ, ಚಕ್ಕೆ, 2 ಪಲಾವ್ ಎಲೆ, 4 ಏಲಕ್ಕಿ ಜಜ್ಜಿಕೊಂಡಿರ್ಬೇಕು ಇದನ್ನ. ಇದು ಚಕ್ರ ಮಗ್ಗು 1. ಓಕೆ. ಲಾಸ್ಟಿಗೆ ತುಪ್ಪ. ಫೈನಲಿ ತುಪ್ಪ. ಗೀ ರೈಸ್ ತುಪ್ಪ. ಗೀ ಇಲ್ದಲೆ ಗೀ ರೈಸ್ ಆಗಲ್ಲ. ಮಾಡೋಣ? ಮಾಡೋಣ. ಸೊ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಸ್ಟೆಪ್ಪು, ಇದರಲ್ಲಿ 1.5 ಕಪ್ ಅಕ್ಕಿ ಹಾಕೊಂಡಿದ್ದೀನ, ತೊಳೆದು ನೆನೆಸಿಟ್ಕೊಳ್ಳೋದು. ಓಕೆ. ನಾನು ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ. ನೀವು ಬುಲೆಟ್ ರೈಸ್ ಆದ್ರೂ ತಗೋಬಹುದು, ಪರವಾಗಿಲ್ಲ. ಓಕೆ. ನಾವು ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಇವತ್ತು ಅಕ್ಕಿ ಚೇಂಜ್ ಮಾಡಿದೀವಿ. ಅದಿ ಕುಕ್ಕರ್ಗೆ ತುಪ್ಪ ಹಾಕೋಣ ಬನ್ನಿ. ಓಕೆ. ಕುಕ್ಕರ್ ಕಾದಿ 1-2 ಸೆಕೆಂಡ್ ಆಗಿದೆ. ಹೌದು, ಎಣ್ಣೆ ನೀರ್ ಇರಬಾರ್ದು, ಸಾರಿ. ಓಕೆ. ಇದು ಗೀ ರೈಸ್ ಆಗಿರೋದ್ರಿಂದ ಘೀ ಜಾಸ್ತಿ ಬೇಕು. ಗೀ ಜಾಸ್ತಿ ಬೇಕು. ಆ ಕಡೆ ನೀರ್ ಕುದ್ಸಕ್ ಇಟ್ಟಿದ್ದೀರಾ? ಹೌದು. ಆಯ್ತಾ? ಎಷ್ಟು ಅಕ್ಕಿಗೆ? ಅದು 1.5 ಕಪ್ ಅಕ್ಕಿ ಇದೆಯಲ್ವಾ? 1.5 ಕಪ್ ಅಕ್ಕಿ ಅಂತ ಅಂದ್ರೆ 1 ಕಪ್ಪಿಗೆ 1.5. ಅರ್ಧ ಕಪ್ಪಿಗೆ 3/4 ಅನ್ನೋದು 2.5 ಕಪ್ ನೀರು ತಗೋತಾ ಇದ್ದೀನಿ ನಾನು. 1/4 ಕಪ್ ತೆಂಗಿನ ಹಾಲು, 1/4 ಕಪ್ ನೀರು. ಓಕೆ. 2.5 ಆಯ್ತು. ಬರುತ್ತೆ. ಮ್ಯಾಥ್ಸ್ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ನನಗೆ ಇವಾಗ. ಗೈಸ್, ಅವ್ರು ಹೆಂಗೆ ಹೇಳ್ಕೊಂಡು ಹೋಗ್ತಾರೆ ಹಂಗ್ ಮಾಡ್ಕೊಂಡು ಹೋಗಿ ಅಷ್ಟೇ. 1.5 ಕಪ್ಪಿಗೆ 2.5 ಕಪ್ ನೀರಪ್ಪ ಅನ್ಕೊಳ್ಳಿ, ಅಷ್ಟೇ. ಸೊ ಫಸ್ಟಿಗೆ ನಾವು ಹಾಕ್ತಾ ಇದೀವಿ ಏಲಕ್ಕಿ, ಜಜ್ಕೊಂಡಿರೋ ಏಲಕ್ಕಿ, ಲವಂಗ, ಚಕ್ಕೆ, ಸಾರಿ, ಇದು ಲವಂಗ. ಓಕೆ. ಇದು ಚಕ್ರ ಮೊಗ್ಗು. ಆಯ್ತಾ? ಇದು ಪಲಾವ್ ಎಲೆ. ಓಕೆ. ಇದು ಸೋಂಪು. ಓಕೆ. ಇದು ಕಸೂರಿ ಮೆಂತಿ. ಆಯ್ತಾ? ಇಷ್ಟ ಹಾಕಿದ್ಮೇಲೆ ಈಗ ಗೋಡಂಬಿ, ಹಸಿ ಮೆಣಸಿನಕಾಯಿ, ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು. ಪುದೀನ ಕೊತ್ತಂಬರಿ 2 ಇತ್ತಾ? ಹೌದು. ಲಾಸ್ಟಿಗೆ ಬರ್ತಾ ಇದೆ ನಮ್ ಈರುಳ್ಳಿ. 1 ಸಣ್ಣ ಈರುಳ್ಳಿ. ಇನ್ನು ಇದೆ ಈರುಳ್ಳಿ ಆದ್ಮೇಲೆ ಲಾಸ್ಟ್ ಅಲ್ಲ ಅದಿ. ಓಕೆ, ಸಾರಿ. ಅದೇ ಹುರಿಯಕ್ ಲಾಸ್ಟ್ ಅದೇ ತಾನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಓ ಸಾರಿ ಗೈಸ್, ಇಲ್ಲೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅನ್ನೋದೇ ಮರ್ಸ್ಬಿಟ್ಟಿದೆ. ಉಪ್ಪು ಹಾಕ್ಬೇಕು, ಕಾಯಿ ಹಾಲು. ಈಗ ಏನ್ ಹಾಕ್ತಾ ಇದ್ದೀರಾ? 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 1 ಸ್ಪೂನ್ ಹಾಕಿದ್ದೀನಿ. 2 ಸೇರಿರೋದು, ಶುಂಠಿನೂ ಇದೆ ಬೆಳ್ಳುಳ್ಳಿನೂ ಇದೆ. ಓಕೆ. ನಮ್ಮಮ್ಮ, ಸೊ ಇವಾಗ ಎಲ್ಲರೂ ನೋಡಿ ಕರೆಕ್ಟ್ ಆಗಿ ನಮ್ಮಮ್ಮ ಅಳತೆ ಮಾಡಿ ಹಾಕ್ತಾ ಇರೆ. ಕಾಯಿ ಹಾಲು. ಕಾಯಿ ಹಾಲಲ್ವಾ? ಸೊ ಎಷ್ಟು ಕಪ್ಪು? ಫಸ್ಟ್ 1 ಕಪ್. 1 ಕಪ್ಪು. ಆಮೇಲೆ 1/4 ಕಪ್ ಇದೆ. 1/4 ಕಪ್. ಆಯ್ತಾ? ಅದಕ್ಕೆ ನೀರು ಎಷ್ಟು ಮಿಕ್ಸ್ ಮಾಡ್ಕೊತಿದ್ದಾರೆ? ಅರ್ಧ. ಫಸ್ಟ್ ಅರ್ಧ. 1.5 ಆಯ್ತಾ? 1.5 ಆದ್ರೆ ಬಿಸಿ ಇದೆ ನೀರು. ಇದು ಸೊ ಟೋಟಲ್ ಆಗಿ 2.5 ಅಷ್ಟೇ ಬೇಕಾಗಿದೆ. 2.5 ಅಷ್ಟೇ. ಓಕೆ. ಯಾಕಂದ್ರೆ ಉದ್ರುದ್ರಾಗ್ಬೇಕಲ್ಲ. ನಿಮ್ಮೊಂದ್ ಸ್ವಲ್ಪ ಮೆತ್ತಗ್ ಬೇಕು ಅಂತಂದ್ರೆ ಇನ್ನೊಂಚೂರು ನೀರ್ ಹಾಕೊಳ್ಳಿ. ಮೆತ್ತಗ್ ಬೇಕು ಅಂದ್ರೆ. ನಮಗೆ ಉದ್ರುದ್ರಾಗೆ ಬೇಕಪ್ಪ. ನಮ್ಮಲ್ಲೇ ಸ್ವಲ್ಪ ಜಾಸ್ತಿ ಉದುರುದ್ರು ಅಂತ 2.5 ಪಾವ್. ನೀವ್ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ.
ಓಕೆ, ಸೊ ಕುದೀತಾ ಇದೆ. ಉಪ್ಪು ಹಾಕೋಣ. ಹ್ಮ್ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅಕ್ಕಿ ಹಾಕೋದು, ತೊಳೆದಿಟ್ಟಿದ್ವಲ್ಲ ಬಾಸ್ಮತಿ, ಎಸ್, ಅದನ್ನು ಬಟಾಣಿ ಎಲ್ಲ ಬೇಡ, ಯಾಕಂದ್ರೆ ಕುರ್ಮಾದಲ್ಲಿ ನಾವು ಬಟಾಣಿ ಎಲ್ಲ ಹಾಕಿರ್ತೀವಲ್ಲ, ಹಾ ಹಂಗಾಗಿ ಇದಕ್ಕೆ ಬೇರೆ ಏನು ಬೇಡ, ಇಷ್ಟೇ ಸಾಕು. ಓಕೆ, ಸಿಂಪಲ್. ಇವಾಗ ಈಗ ವಿಸಲ್ ಹೊಡ್ಸೋಣ. ಹಾ, ವಿಜಲ್ ಹೊಡಿಸ್ಬಿಡೋಣ. ಎರಡು ವಿಸಲ್ ನಂತರ ಬರೋಣ, ಕುರ್ಮಾ ಮಾಡ್ಕೊಳ್ಳೋಣ. ಓಕೆ ಮಮ್ಮ, ಸೊ ಕುರ್ಮಾ ಮಾಡಕ್ ರೆಡಿ ಇದ್ದೀರಾ? ರೆಡಿ ಇದ್ದೀನಿ. ಏನೇನ್ ಬೇಕು ಅದಕ್ಕೆ? ಫಸ್ಟ್ ಅದಕ್ಕೆ ತಗೊಂಡು ತರಕಾರಿ ತೋರಿಸ್ತೀನಿ. ಹಾ, ಕ್ಯಾರೆಟ್ ತಗೊಂಡಿದ್ದೀನಿ ಒಂದು, ಆಯ್ತಾ, ದೊಡ್ಡದೊಂದು ತಗೊಂಡಿದ್ದೀನಿ. ಬೀನ್ಸು, ಆಲೂಗೆಡ್ಡೆ ಒಂದು, ಬಟಾಣಿ. ಬೇರೆ ತರಕಾರಿ ಏನಾದರೂ ಬೇಕು, ನವಿಲುಕೋಸು ಏನಾದರೂ ನೀವು ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸು 4, ಟೊಮೆಟೊ 2, ಒಂದು ದೊಡ್ಡ ಈರುಳ್ಳಿ, 1.5 ಸ್ಪೂನ್ ಕಡಲೆ ತಗೊಂಡಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿ, ನೀವು ಬೇಕಾದ್ರೆ ಹಸಿ ಕೊಬ್ಬರಿನೂ ಹಾಕೋಬೋದು, ಅದ್ರದ್ದೇನು ಡಿಫ್ರೆನ್ಸ್ ಇಲ್ಲ. ಹುರಿದಿರೋ 1 ಸ್ಪೂನು ಗಸಗಸೆ, 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ನೋಡಿ ಇಷ್ಟೇ, 10 ಮೆಣಸಿನ್ಕಾಳು, 3 ಏಲಕ್ಕಿ, 2 ತುಂಡು ಚಕ್ಕೆ, 7-8 ಲವಂಗ, ಗೋಡಂಬಿ, ಸ್ವಲ್ಪ ಅರ್ಧ ಸ್ಪೂನ್ ಸೋಂಪು, ಮತ್ತೆ 1 ಸ್ಪೂನ್ ಖಾರದ ಪುಡಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು? ಎಲ್ಲ ರುಬ್ಕೊಳ್ಳೋಣ. ಫಸ್ಟ್ ರುಬ್ಕೊಳ್ಳೋದೆಲ್ಲ ರುಬ್ಕೊಂಡ್ಬಿಡೋಣ. ಓಕೆ, 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ, ಗಸಗಸೆ, ಇದು ಇಟ್ಕೊಂಡಿದ್ದೀನಿಲ್ಲ, ಲವಂಗ, ಚಕ್ಕೆ, ಏಲಕ್ಕಿ, ಇದಷ್ಟು ಐಟಮ್ನ ಹಾಕ್ತಾ ಇದ್ದೀನಿ. ಓಕೆ, ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ತಗೊಂಡಿದ್ದೀನಿ. ಇದರಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು 2 ಇದೆ. 1 ಹಸಿ ಮೆಣಸಿನ್ಕಾಯಿ 5-6 ಹಾಕಿದ್ದೀನಿ. ಇದು ಒಗ್ಗರಣೆಗೆ. ಇದಿಷ್ಟು ಫಸ್ಟ್ ರುಬ್ಕೊಂಡು ಬರಬೇಕು. ಸರಿನಾ ದೇವ್ರೆ? ನೋಡಿ, ಓಕೆ, ರುಬ್ಕೊಂಡಿದ್ದಾಗಿದೆ. ಈಗ ಎಣ್ಣೆ, ಒಂದು ಬಾಣಲಿ ತಗೊಳ್ಳೋಣ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ. ಎಣ್ಣೆ ಕಾದಿದೆ, ಇವಾಗ ಹಾಕ್ತಾ ಇದ್ದಾರೆ ಈರುಳ್ಳಿ. ಸೊ ಇಲ್ಲಿ ನಮ್ದು ಆನಿಯನ್ ಫ್ರೈ ಆಗ್ತಾ ಇದೆ ಕುರ್ಮಾಗೆ, ಅಂಡ್ ಇಲ್ಲಿ ನಮ್ದು 2 ವಿಸಿಲ್ ಆಗಿ ಕಾಯ್ತಾ ಇದೆ. ಆಮೇಲೆ ಓಪನ್ ಮಾಡೋಣ. ಲಾ 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 ಲಾ. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕಬೇಕು. ಈಗ ಉಪ್ಪು ಹಾಕೋಣ, ಬೇಗ ಸಾಫ್ಟ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೆಟೊ ಸಾಫ್ಟ್ ಆಗಿದೆಯಾ? ಹಾ, ಟೊಮೆಟೊ ಸಾಫ್ಟ್ ಆಗಿದೆ. ಇವಾಗ ನಾವು ರುಬ್ಕೊಂಡಿರೋ ಮಸಾಲೆ ಹಾಕದ? ಮಸಾಲೆ ಹಾಕಿ. ಓಕೆ, ನಮ್ ರುಬ್ಕೊಂಡಿರೋ ಮಸಾಲೆ ಹಾಕಾಗಿದೆ. ಇವಾಗ ಇದನ್ನ ಆಡ್ಸೋಣ. 2 ನಿಮಿಷ ಹಿಂಗೇನೆ ಈ ತರ ಎಣ್ಣೆ ಬಿಟ್ಟಾಗ. ಓಕೆ, ಎಣ್ಣೆ ಬಿಟ್ಕೊಂಡಿದೆ. 2 ಮಿನಿಟ್ಸಿಗೆನೆ ಎಲ್ಲಾ ತರಕಾರಿ ಹಾಕೋಣ. ಒಂದ್ ಸ್ವಲ್ಪ ನೀರು, ಇನ್ನೊಂದ್ ಸ್ವಲ್ಪ ನೀರ್ ಆ ಕಡೆ ಬಿಸಿ ಮಾಡ್ಕೊಳಕ್ ಇಟ್ಟಿದ್ರಲ್ಲ, ಅದು ಬೇಗ ಆಗುತ್ತೆ ಅಂತ ಬಿಸಿ ಮಾಡ್ಕೊಳಕ್ ಇಟ್ಕೋತಾರೆ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನೀರ್ ಹಾಕೊಳ್ಳಿ. ಬೇಯ್ಬೇಕಲ್ಲ ತರಕಾರಿ. ಹಾ, ಇವಾಗ ಒಂದ್ ಸ್ವಲ್ಪ ಸಮಯದ ನಂತರ ಬರೋಣ. ಹೌದು. ಓಕೆ, ಮುಚ್ಚಿಟ್ಬಿಟ್ಟು. ಸೊ ನಮ್ ಕುರ್ಮಾ ಕುದೀತಾ ಇದೆ. ಬಂದಿದೀವಿ 10 ನಿಮಿಷ ಆದ್ಮೇಲೆ. ಸರಿ ಇದೆ. ವಾವ್, ಘಮ 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 ಅಂತಿದೆ ಗೈಸ್. ನಮ್ದು ಇದು ತೋರಿಸಿ, ಗೀ ರೈಸ್. ಗೀ ರೈಸ್ ತೋರ್ಸೋಣ. ಗೀ ರೈಸ್ ತೆಗಿಯೋಣ. ವಾವ್, ಮೇಲ್ಗಡೆ ಬಂದಿರೋದೆಲ್ಲ ತಕೊಂಡ್ಬಿಡ್ತೀರಾ, ಪಲಾವ್ ಎಲೆ ಎಲ್ಲ. ಹಾ,
ಏಲಕ್ಕಿ ಪಲಾವ್ ಎಲೆ ಎಲ್ಲ ತೆಗೆದ್ಬಿಟ್ರೆ ಗಮ್ ಅಂತ ಇದೆ. ಈ ತರ ಬಂದ್ಬಿಡತ್ತೆ ಆಯ್ತಾ. ಲವಂಗ ನೋಡಿ ವಾವ್, ಎಷ್ಟು ಉದ್ರುದ್ರಾಗಿದೆ ನೋಡಿದಾ. ಎಷ್ಟು ನಾನು ಹೇಳಿಲ್ಲ 1.5 ಕಪ್ಪು ಅಕ್ಕಿಗೆ ಪರ್ಫೆಕ್ಟ್ ಆಗಿದೆ. 2.5 ಕಪ್ಪು ನೀಟ್. ಪರ್ಫೆಕ್ಟ್ ಆಗಿದೆ. ನೀಟಾಗಿ ಕಲ್ಸ್ಕೊಂಡು ಊಟ ಮಾಡಕ್ಕೆ ಕುತ್ಕೊಂಡ್ಬಿಡೋಣ ಇವಾಗ. ಮತ್ತೆ ಕಾಯಿ ಹಾಲು ಅಂದ್ರೆ ಏನು ಅಂದ್ರೆ ತೆಂಗಿನಕಾಯಿ ತುರಿದು ತೆಗ್ದಿರೋ ಅಂತ ಹಾಲು ಅಷ್ಟೇ. ರೆಡಿ. ಸೊ ಇವಾಗ ನಮ್ಮಮ್ಮ ಹಾಕ್ತಾ ಇದಾರೆ ಕುರ್ಮಾ. ರೆಡಿ. ಟೇಸ್ಟ್ ಮಾಡೋಣ. ಮಾಡಿ ನೋಡಿ ಗೈಸ್, ರೆಡಿ ಇದೆ. ನಂಗೆ ಗೊತ್ತು ನಿಮ್ಮೆಲ್ಲರ ಬಾಯಲ್ಲೂ ನೀರು ಬರ್ತಾ ಇದೆ ಇದನ್ನ ನೋಡಿ ಅಂತ. ಬನ್ನಿ ಟೇಸ್ಟ್ ಮಾಡೋಣ. ಸೊ ಬನ್ನಿ ಗೈಸ್, ಟೇಸ್ಟ್ ಮಾಡೋಣ ನಮ್ಮ ಕುರ್ಮಾ ಮತ್ತೆ ಗೀ ರೈಸ್. ನಂಗಂತೂ ಗೀ ರೈಸ್ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಅದನ್ನು ಇವತ್ತು ನಮ್ಮಮ್ಮ ಬಾಸ್ಮತಿ ರೈಸಲ್ಲಿ ಮಾಡಿದ್ದಾರೆ. ಸೊ ಹೇಗಿದೆ ಅಂತ ಸಪ್ರೇಟ್ ಆಗಿ ತಿಂದು ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ನಮ್ಮಮ್ಮ ಹಿಂದೆನೆ ನಿಂತಿದ್ದಾರೆ. ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ನಾ ಇಷ್ಟು ತಟ್ಟೆ ಖಾಲಿ ಮಾಡ್ತೀನಿ. ಕುರ್ಮಾ ಹೆಂಗಿದೆ ಈಗ ಹೇಳ್ತೀನಿ. ಚೆನ್ನಾಗಿದೆ, ಚೆನ್ನಾಗಿದೆ ಕುರ್ಮಾನು. ಓ ಮೈ ಗಾಡ್, ಇಷ್ಟೊಂದು ಚೆನ್ನಾಗಾಗುತ್ತೆ ಅಂತ ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿ. ನಂಗೆ ನೋ ಕಾಮೆಂಟ್ಸ್. ನಾನು ತಿಂದೇ ಹೇಳೋದು ಇವಾಗ, ಬಿಕಾಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಗೀ ರೈಸ್ ಅಂತೂ ತುಂಬಾ ಇಷ್ಟ ಆಯ್ತು ನಂಗೆ. ಕುರ್ಮಾನು ಅಷ್ಟೇ ಚೆನ್ನಾಗಿದೆ. ಇಷ್ಟೊಂದೆಲ್ಲ ವೆಜಿಟೇಬಲ್ಸ್ ಹಾಕೊಂಡು ತಿನ್ನೋಕ್ಕೆ ಬೆಸ್ಟ್ ಅಲ್ವಾ ಇದು. ಹೆಲ್ದಿನೂ ಇದೆ ಆ್ಯಂಡ್ ತುಂಬ ಟೇಸ್ಟಿನೂ ಇದೆ. 10 on 10 ಗೈಸ್. ಡೆಫಿನೆಟ್ಲಿ ಮಾಡ್ಕೊತೀನಿ. ಇವಾಗ ನಾನು ತಿಂತಾನೆ ಇರ್ತೀನಿ, ನೀವು ನೋಡ್ದಾನೆ ಇರಬೇಕಾಗುತ್ತೆ. ಸೊ ನಾನು ಇಲ್ಲೇ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದನ್ನ ಡೆಫಿನೆಟ್ಲಿ ಮಾಡ್ಕೊಂಡು ನಂಗೆ ಕಾಮೆಂಟ್ಸ್ ಹಾಕಿ ನಿಮಗೆ ಹೇಗೆ ಇಷ್ಟ ಆಯ್ತು ಅಂತ. ನಾವು ನಿಮಗೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಮನೆಯಲ್ಲಿ ತಿನ್ನಿಸ್ತೀನಿ. ಚೆನ್ನಾಗಿದೆಯಾ? ಅದೇ ಚೆನ್ನಾಗಿದೆ.